ಖಾರದ ಪುಡಿ ಮಾಡಬೇಕಾದ್ರೆ ಎಲ್ಲ ಐಟಮ್ಗಳಿಂದ ಮುಖ್ಯವಾಗಿ ನಮಗೆ ಪಾತ್ರ ವಹಿಸೋದು ಯಾವುದಪ್ಪ ಅಂದರೆ ಕರ್ಬೇವಿನ ಸೊಪ್ಪು. ಏಕೆಂದರೆ ಅದನ್ನ ಜಾಸ್ತಿ ಹಾಕಿದ್ರೆ ಕೈ ಅನಿಸುತ್ತೆ, ಕಮ್ಮಿ ಹಾಕಿದ್ರೆ ರುಚಿ ಇಲ್ಲ. ಇನ್ನೊಂದೇನಪ್ಪ ಅಂದರೆ ಏಕೆಂದರೆ ಎಲ್ಲ ಐಟಮ್ಗಳನ್ನ ನಾವು ದುಡ್ಡು ಕೊಟ್ಟು ತಗೋಬೇಕು. ಆದರೆ ಕರ್ಬೇವಿನ ಸೊಪ್ಪು ಅವ್ರ ತೋಟದಲ್ಲಿ ಹೋಗಿ ಕದ್ದೋ ಇಲ್ಲ ಕೇಳೋ ಕಿತ್ಕೊಬರ್ಬೋದು. ಅದೇ ಸಿಟಿಲಿದ್ದರೆ ಈ ಥರ ಆಪ್ಷನ್ ಸಿಗೋಲ್ಲ. ನೋಡಿ, ಹಳ್ಳೀಲಿ ಎಷ್ಟೋ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಫ್ರೀಯಾಗಿ ಯಾವುದೋ ಒಂದು ತೋಟಕ್ಕೆ ನುಗ್ಗಿದೆ. ಇಲ್ಲಿ ಫ್ರೀಯಾಗಿ ಕರ್ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ಮತ್ತು ಹಂಗೆ ಬಂದರೆ ನೋಡಿ ಮೆಣಸಿಕಾಯಿ ಇತ್ತು, ಹಸಿರು ಮೆಣಸಿಕಾಯಿ ಹೋಗಿ ಅವ್ರ ತೋಟದಲ್ಲಿ ಅವ್ರನ್ನ ಕೇಳ್ಬಿಟ್ಟೆ ಕಿತ್ಕೊಂಡ್ಬಂದಿದ್ದೀವಿ. ಹೀಗಾಗಿ ಇದು ನಮ್ಮ ಸಿಟಿಲಿದ್ದರೆ ಇಷ್ಟೇ ಐಟಮ್ಗಳನ್ನ ಕಿತ್ಕೊಬರ್ಬೇಕಾದ್ರೆ ಇಲ್ಲ ಒಂದು 100-150 ರೂಪಾಯಿ ಖರ್ಚಾಗೋದು. ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿಕಾಯಿ ಮತ್ತು ಸ್ವಲ್ಪ ಬದನೆಕಾಯಿ ಎಲ್ಲ ಫ್ರೀಯಾಗಿ ಸಿಕ್ತು. ಒಂದು ಕವರ್ಗೆ ಹಾಕಿದ್ರು. ಅದ್ರ ಜೊತೆ ಸ್ವಲ್ಪ ಹೂವು ಕಿತ್ಕೊಂಡು ಹಂಗೆ ಬರುವಾಗ ಈ ಥರ ಬಂದವ ನೋಡಿ. ಇಷ್ಟು ಕರಿಬೇವಿನ ಸೊಪ್ಪು, ಮೆಣಸಿಕಾಯಿ ಮತ್ತು ಬದನೆಕಾಯಿ ಎಲ್ಲ ಸೇರಿ ಫ್ರೀಯಾಗಿ ಸಿಕ್ಕಿದೆ ಇದು.